ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲಪ್ಪ ಅಂದರೆ, ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ಲು ಜೋಳದ ವಡಿ ಮಾಡ್ತಾಯಿದ್ದೀನಿ. ಇದು ತುಂಬಾ ಫೇಮಸ್ ನಮ್ಮ ಉತ್ತರ ಕರ್ನಾಟಕ ಕಡೆ. ಆಮೇಲೆ ಕೆಲವರು ತುಂಬಾ ಟ್ರಿಕ್ಕಿ ಅಂತ ಅಂದ್ಕೊತಾರೆ. ತುಂಬಾ ಸುಲಭವಾಗಿರುವಂಥ ವಿಧಾನದಲ್ಲಿ ನಾನು ಹೇಳ್ಕೊಡ್ತೀನಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಮಾತ್ರ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಪೂರ್ತಿ ವಿಡಿಯೋ ನೋಡಿದ್ರೇ ನಿಮಗೆ ಗೊತ್ತಾಗೋದು, ಇಲ್ಲಾಂದರೆ ಪರ್ಫೆಕ್ಟ್ ಆಗಿರುವಂಥ ಜೋಳದ ವಡಿ ನಿಮಗೆ ಬರಲ್ಲ. ಹಾಗಾಗಿ ಇವಾಗ ಮೊದಲಿಗೆ ನಾನೊಂದು ಪಾತ್ರೆಗೆ 2 ಬಟ್ಲಷ್ಟು ಜೋಳದ ಹಿಟ್ಟನ್ನ ಜರಡಿ ಹಿಡಿದು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಬಟ್ಲಷ್ಟು ಕಡಲೆ ಹಿಟ್ಟು, ಇದನ್ನು ಕೂಡ ಜರಡಿ ಹಿಡಿದು ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು. ಆದರೆ ನಾನಿಲ್ಲಿ ಜೋಳದ ಹಿಟ್ಟು ಆಮೇಲೆ ಕಡಲೆ ಹಿಟ್ಟನ್ನ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಕೈಯಿಂದ ಓಂ ಕಾಳನ್ನ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರು, 1 ಟೀ ಸ್ಪೂನಷ್ಟು ಅರಿಶಿನದ ಪುಡಿ, ಆಮೇಲೆ ರುಚಿ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಬೇಕು ಅಂದರೆ ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು. ಆಮೇಲೆ ಎಳ್ಳು ಕೂಡ ಹಾಕೋತಾ ಇದ್ದೀನಿ. ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕ್ಕೊಳ್ದೆ ಹಾಗೆ ಮಾಡ್ಕೋತಾ ಇದ್ದೀನಿ. ನೀವು ಅನ್ಕೋಬೋದು ಮೈದಾ ಹಿಟ್ಟು ಹಾಕದೆ ಬೈಂಡಿಂಗ್ ಬರುತ್ತಾ ಅಂತ. ಅದೇ ನಾನು ನಿಮಗೆ ಇಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಇವಾಗ ನಾನು 1 ಹಿಡಿಯಷ್ಟು ಹಸಿಮೆಣಸಿನ್ಕಾಯಿನ ಕ್ಲೀನಾಗಿ ವಾಶ್ ಮಾಡಿ, ಕೊತ್ತಂಬರಿನೂ ಕೂಡ ಅಷ್ಟೇ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿರೋದು ಜಾಸ್ತಿನೇ ತೊಗೊಳ್ಳಿ, ಯಾಕಂದರೆ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ಇವಾಗ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿದು ಪೇಸ್ಟು ನಾನು ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ 1 ಹಿಡಿಯಷ್ಟು ಕಟ್ ಮಾಡಿರುವಂಥ ಫ್ರೆಶ್ ಆಗಿರುವಂಥ ಕೊತ್ತಂಬರಿನ ತೊಳೆದು ಹಾಕ್ಕೊಂಡಿದ್ದೀನಿ. ಕರಿಬೇವನ್ನು ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ 1 ಸ್ಪೂನ್ ಸಹಾಯದಿಂದ ಮೊದಲು ಎಲ್ಲ ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನು ಹಾಕೋದು ಬೇಡ, ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರ್ತಿ ಹಾಗೆ. ನೋಡಿ ಈ ಥರ ಇದು ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಆಮೇಲೆ ಕೆಲವರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ಸೇರಿಸ್ಕೊತಾರೆ. ನಾನು ಆ ಥರ ಮಾಡ್ತಾಯಿಲ್ಲ. ಜೋಳದ ವಡಿ ಅಂದರೆ ಪರ್ಫೆಕ್ಟಾಗಿ ಜೋಳದ ವಡಿನೇ ಆಗಬೇಕು ಅಂತ ನಾನಿಲ್ಲಿ ಜೋಳದ ಹಿಟ್ಟಿಂದನೇ ಮಾಡ್ತಾಯಿದ್ದೀನಿ. ಅದು ಇದು ಗೋಧಿ ಹಿಟ್ಟನ್ನ ಮೈದಾ ಹಿಟ್ಟನ್ನ ಏನಕ್ಕೆ ಹಾಕೊತಾರೆ ಅಂದರೆ, ಇಲ್ಲಿ ಬೈಂಡಿಂಗೋಸ್ಕರ ಹಾಕೋತಾರೆ. ನಾನು ಮೈದಾ ಹಿಟ್ಟಿಲ್ಲದೆ ಗೋಧಿ ಹಿಟ್ಟಿಲ್ದೇ ಹೇಗೆ ಸುಲಭವಾಗಿ ಬೈಂಡಿಂಗ್ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಇವಾಗ ಎಲ್ಲನೂ ಕೈ ಸಹಾಯನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಜೀವ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಯಾವ ಮಿಕ್ಸಿ ಜಾರ್ಗೆ ಮಸಾಲೆಗಳನ್ನ ರುಬ್ಕೊಂಡಿದ್ನೋ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಬೈಂಡಿಂಗ್ ಬರೋಗೋಸ್ಕರ ನಿಮ್ಗೆ ಹೇಳಿದ್ನಲ್ಲ ಆವಾಗಲೇ, ನಾನು ಮೈದಾ ಹಿಟ್ಟಿಲ್ದೇ ಬೈಂಡಿಂಗು ಚೆನ್ನಾಗಿ ಜಿಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಇಲ್ಲಿ ಪೂರ್ತಿ ಹಿಟ್ಟನ್ನ ನಾವು ಬಿಸಿ ನೀರಲ್ಲೇ ಕಾಯಿಸ್ಕೋಬೇಕು. ಎಷ್ಟು ಬಿಸಿ ಇರಬೇಕು ಅಂದರೆ, ನಾವು ಕೈಯಿಂದ ಹಿಟ್ಟು ಮುಟ್ಟೋ ಥರ ಇರಬೇಕು. ಅಂದರೆ ಪೂರ್ತಿ ಬಿಸಿ ಇರಬಾರ್ದು, ಮುಟ್ಟೋ ಥರ ಇರಬೇಕು. ಆ ಥರ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಜಿಗಿ ಬರ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಒತ್ತಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಜಿಗಿ ಅಂಶ ಬರಬೇಕು. ನಾನಿಲ್ಲಿ ಗೋಧಿ ಹಿಟ್ಟನ್ನಾಗಲಿ ಮೈದಾ ಹಿಟ್ಟನ್ನಾಗಲಿ ಬಳಸಿಲ್ಲ. ಪದೇ ನಾನು ಹೇಳ್ತಾನೆ ಇದ್ದೀನಿ. ನಿಮಗೆ ಬೇಕು ಅಂದರೆ ತುಂಬ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂದರೆ ಸ್ವಲ್ಪ ನೀವು ಸೇರಿಸ್ಕೋಬೋದು, ಆದರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಇವಾಗ ಒಂದು 5 ನಿಮಿಷ ಇದನ್ನು ರೆಸ್ಟಿಗೆ ಬಿಟ್ಬಿಡೋಣ. ಇದನ್ನು ಸೈಡಲ್ಲಿ ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋಣ ಒಂದು 5 ನಿಮಿಷ. ಅಲ್ಲಿವರೆಗೂ ನಾನು ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ. ಇವಾಗ ನೋಡಿ ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ನಾನು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡ್ಬಿಡೋಣ. ಎಣ್ಣೆ ಬಿಸಿ ಆಗೋವರೆಗೂ ಅಲ್ಲಿ ನಾನು ಹಿಟ್ಟು ಕೂಡ ರೆಸ್ಟ್ ಕೊಟ್ಟಿದ್ನಲ್ಲ, ಅದು ಕೂಡ ರೆಸ್ಟ್ ಆಗಿದೆ. ಇವಾಗ ಬನ್ನಿ, ಕೈಗೆ ಒಂದು ಚೂರು ಎಣ್ಣೆನ ಹಚ್ಕೊಂಡು ನಾನು ಸ್ವಲ್ಪನೇ ಹಿಟ್ಟನ್ನ ತೊಗೊತೀನಿ ಫ್ರೆಂಡ್ಸ್. ಇವಾಗ ನಿಮಗೆ ಕೈಯಿಂದನೇ ತಟ್ಟಿ ತೋರಿಸ್ತೀನಿ. ಮೈದಾ ಹಿಟ್ಟು ಹಾಕೊಳ್ಳೋದ್ರಿಂದ ಏನು ಸುಲಭ ಅಂದರೆ, ನೀವು ಲಟ್ಟಿಸ್ಕೋಬೋದು. ಇದಕ್ಕೆ ಡಿಫ್ರೆನ್ಸ್ ಇಷ್ಟೇ. ಇವಾಗ ನೀವು ಕೈಯಿಂದ ತಟ್ಕೋಬೇಕಾಗುತ್ತೆ. ಮೈದಾ ಹಿಟ್ಟು ಹಾಕ್ಕೊಂಡಿಲ್ಲ ಅಂದರೆ ಈ ಥರ ಬರೀ ಕೈಯಿಂದನೇ ತಟ್ಕೋಬೇಕಾಗುತ್ತೆ. ಇವಾಗ ನಾನು ಕೈಯಿಂದ ತಟ್ಕೊಂಡು ಮೇಲೆಯಿಂದ ಎಳ್ಳು ಅಂಟಿಸ್ಕೊಂಡು ಇವಾಗ ಮತ್ತೆ ಒಂದು ಸರ್ತಿ ನೀಟಾಗಿ ನಿಧಾನಕ್ಕೆ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲೂ ಕೂಡ ಒಂದು ಸೈಡಲ್ಲಿ ಒಂದು ಚೂರು ಕೂಡ ಬಿರುಕ್ಬಿಟ್ಟಿಲ್ಲ. ಎಷ್ಟು ಪರ್ಫೆಕ್ಟಾಗಿರುವಂಥ ವಡೆ ಬಂದಿದೆ. ಜಾಸ್ತಿ ತೆಳ್ಳಗೂ ತಟ್ಕೊಳ್ಳೋಕೆ ಹೋಗಬೇಡಿ, ಜಾಸ್ತಿ ದಪ್ಪನ ತಟ್ಕೊಳ್ಳೋಕೆ ಹೋಗಬೇಡಿ, ಮೀಡಿಯಮಾಗಿ ತಟ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಉಂಡೆನೂ ನೀವು ನೋಡ್ತಾ ಇರ್ಬೋದು. ನಾವು ಒಬ್ಬಟ್ಟು ಮಾಡೋಕ್ಕೆಲ್ಲ ತೊಗೊತೀವಲ್ಲ, ಎಷ್ಟು ಉಂಡೆ ತೊಗೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡು ತಟ್ಕೊಳ್ಳಿ. ಇಲ್ಲಿ ನೀರೆಲ್ಲ ಹಚ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾನು ಕೈ ಮೇಲೇ ಸುಲಭವಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಬಾಳೆ ಎಲೆ ಏನಾದರೂ ಇದ್ದರೆ ಚಿಕ್ಕದಾಗಿ ಈ ಥರ ತಟ್ಟಿ ನೀವು ಡೈರೆಕ್ಟಾಗಿ ಎಣ್ಣೆಲೂ ಕೂಡ ಬಿಡ್ಬೋದು. ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ನೀವು ಈ ಕಡಲೆ ಹಿಟ್ಟು ಆಮೇಲೆ ಬರೀ ಜೋಳದ ಹಿಟ್ಟಲ್ಲೇ ಮಾಡಿ ನೋಡಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಗೋಧಿ ಹಿಟ್ಟು ಮೈದಾ ಹಿಟ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್, ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಜೋಳದ ವಡಿ ಅಂದರೆ ಪರ್ಫೆಕ್ಟಾಗಿ ಜೋಳದ ಹಿಟ್ಟಿಂದನೇ ಇರಬೇಕು. ಅದು ಬಿಟ್ಟು ಗೋಧಿ ಹಿಟ್ಟು ಆಮೇಲೆ ಮೈದಾ ಹಿಟ್ಟು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಬರಲ್ಲ ಅಂತ ನಾನು ನಮ್ಮ ಮನೇಲಿ ಇದೇ ಥರನೇ ಮಾಡೋದು. ಇವಾಗ ನೋಡಿ ನೆಕ್ಸ್ಟ್ ಅದನ್ನು ಕೂಡ ನಾನು ಎಳ್ಳು ಹಚ್ಚಿ ತಟ್ಟಿಟ್ಕೊಂಡಿದ್ದೀನಿ. ಇವಾಗ 1-2 ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಎಣ್ಣೆ ಬಿಸಿ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನೋಡಿ. ಎಣ್ಣೆ ಪರ್ಫೆಕ್ಟಾಗಿ ಬಿಸಿಯಾಗಿದೆ. ಈ ಥರ ಎಣ್ಣೆ ಬಿಸಿ ಆದರೆ ಸಾಕು. ಇವಾಗ ಒಂದೊಂದೇ ಜೋಳದ ವಡಿನ ನಾವು ಕರ್ಕೊಂಬಿಡೋಣ ಬನ್ನಿ. ನೋಡಿ
ಪರ್ಫೆಕ್ಟಾಗಿ ಎಣ್ಣೆ ಬಿಸಿ ಇದೆ. ಇದಕ್ಕಿಂತ ಜಾಸ್ತಿ ಬಿಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನಾಗುತ್ತೆ ಅಂದರೆ ಎಣ್ಣೆ ಒಳಗಡೆವರೆಗೂ ಹೋಗಿ ಒಳಗಡೆವರೆಗೂ ಅದು ಫ್ರೈ ಆಗಲ್ಲ. ಮೇಲೆ ಮಾತ್ರ ಫ್ರೈ ಆಗಿ ಒಳಗಡೆ ಹಸಿ ಹಸಿ ಹಾಗೆ ಇರುತ್ತೆ. ಯಾಕಂದರೆ ದಪ್ಪ ತಟ್ಕೊಂಡಿರ್ತೀವಲ್ಲ, ಒಳಗಡೆವರೆಗೂ ಫ್ರೈ ಆಗಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇದನ್ನೆಲ್ಲ ಹುರ್ಕೋಬೇಕಾಗುತ್ತೆ. ಇವಾಗ ಒಂದು ಕಡೆಯಿಂದ ಆದಮೇಲೆ ಇನ್ನೊಂದು ಕಡೆಯಿಂದ ಇದೇ ಥರನೇ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋದು ತುಂಬ ಜಾಸ್ತಿ ಹೊತ್ತೇನಿಲ್ಲ ಫ್ರೆಂಡ್ಸ್. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಗೊತ್ತಾಗುತ್ತೆ ನಿಮಗೆ ಫ್ರೈ ಆಗಿರೋದು. ಇದೆಲ್ಲ ಬಬಲ್ಸ್ ಬರೋದು ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ನೀವು ಫ್ರೈ ಆದಂಗೆ. ತಿನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ತುಂಬ ಅದ್ಭುತವಾಗಿರುವಂಥ ರುಚಿ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಮಾಡೋದಂತೂ ತುಂಬಾ ಸುಲಭ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೀವು ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಇದನ್ನು ಮಕ್ಕಳ ಬಾಕ್ಸ್ಗೆ, ಆಮೇಲೆ ನೀವು ಕೂಡ ಏನಾದರೂ ಎಲ್ಲ ಥರ ತಿಂಡಿ ಮಾಡಿ ಬೇಜಾರಾಗಿದೆ ಅಂದಾಗ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡು ನೀವು ಕೂಡ ಬೆಳಗಿನ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೀವು ಎಲ್ಲಾದರೂ ಟ್ರಿಪ್ಗೆ ಹೋಗುವಾಗ ಕೂಡ ಈ ಥರ ಮಾಡಿಕೊಂಡು ಮೊಸರು ಪ್ಯಾಕೆಟ್ ಒಂದಿದ್ದರೆ ಸಾಕು ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ತುಂಬ ಒಳ್ಳೆ ಬ್ರೇಕ್ಫಾಸ್ಟ್ ಇರುತ್ತೆ. ನೋಡಿ, ಈ ಥರ ಕಲರ್ ಬಂದಾಗ ಸಾಕು, ತೆಗೆದುಬಿಡೋಣ. ಇದೇ ಥರನೇ ಮಿಕ್ಕಿದ್ದು ವಡೆಗಳನ್ನು ಸೇಮ್ ಇದೇ ಥರನೇ ಫ್ರೈ ಮಾಡ್ಕೋಬೇಕು. ಇವಾಗ ಮಿಕ್ಕಿದ ವಡೆಗಳನ್ನು ಸೇಮ್ ಇದೇ ಥರನೇ ಫ್ರೈ ಮಾಡ್ಕೊಂಡಿದ್ದಾಯಿತು ಫ್ರೆಂಡ್ಸ್. ಇಷ್ಟೇ, ಏನಿಲ್ಲ ಫ್ರೆಂಡ್ಸ್, ಜಾಸ್ತಿ ಏನಿಲ್ಲ. ಮನೇಲಿ ಇರೋ ಇಂಗ್ರೀಡಿಯೆಂಟ್ಸಿಂದ ನೀವು ಆರಾಮಾಗಿ ಮಾಡ್ಕೋಬಹುದು. ರೆಸಿಪಿ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅವ್ರಿಗೂ ಒಂದು ಸತಿ ರೆಸಿಪಿನ ಟ್ರೈ ಮಾಡೋಕ್ಕೆ ಹೇಳಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.